ಪ್ರತಾಪ್ಗಳು ಬೇಡ ಬೇಡ, ಸುಮ್ಮನೆ ಹತ್ರ ಬರ್ಬೇಡ. ನೋಡು, ಹತ್ರ ಬರ್ಬೇಡ. ನಾನೇನ್ ಮಾಡಲ್ಲ. ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಬೇಡ ಬೇಡ, ನನ್ನ ಮಾತು ಕೇಳು. ಬೇಡ ನೋಡು, ಬೇಡ. ಗಂಡು ನಿಲ್ಸೋ ಕಡೆ ಬೇಡ. ನೋಡು, ಇಳಿಸೋ. ಹತ್ರ ಬರ್ಬೇಡ. ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ಬಿಡ್ತೀನಿ. ಬೇಡ, ಹತ್ರ ಬರ್ಬೇಡ. ಸ್ವಾಮಿ, ರಾಜರಾಜೇಶ್ವರಿ ನಗರ ಡಬಲ್ ರೋಡ್ ಹತ್ರ ಬಾ. ಏನ್ ಮುಗಿರ್ತಿದ್ಯಾ ನೀನು? ಎನ್ಕೌಂಟರ್ನಾಗೆ ಸತ್ತೋದ್ದ. ಅಯ್ಯೋ ನೀನು ಬಾಳಿ ಬದುಕಬೇಕು ಅಂತ ಎಲ್ಲಾರನ್ನೂ ಎದುರಾಕೊಂಡೆ, ಕೊಲೆ ಮಾಡ್ದೆ, ಸುಲಿಗೆ ಮಾಡ್ದೆ, ರೌಡಿಗಳನ್ನ ಪೊಲೀಸ್ ಅವನ್ನೆಲ್ಲ ಎದುರಾಕೊಂಡಲ್ಲೋ ನಿನಗೆ ಅಂತ ಇಷ್ಟೆಲ್ಲ ಆಸ್ತಿ ಮಾಡಿಟ್ಟಲ್ಲೋ. ಹೊಂಟೋಗ್ಬಿಟ್ಟಲ್ಲೋ, ಹುಳ ಸತ್ತಂಗ್ ಸತ್ತೋಗ್ಬಿಟ್ಟಲ್ಲೋ. ಆಚೆಗೆ ಹೋಗಿ ಕುಡಿತೀಯ ಅಂತ ಮನೆಯಾಗೆ ಕುಡಿಯಕ್ ಪರ್ಮಿಷನ್ ಕೊಟ್ಟಲ್ಲೋ ನಿನಗೆ. ಅವಳು ಬಿತ್ರೆ ಕುಂಡ ನೋಡಕ್ ಹೋಗಿ ಹಿಂಗಾಗೋಗ್ಬಿಟ್ಟಲ್ಲೋ. ನೀನಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಒಳ್ಳೊಳ್ಳೆ ಹೆಣ್ಮಕ್ಳು ತಂದು ನಿನ್ ಮುಂದೆ ಕುಡಿಸ್ತಿದ್ದಲ್ಲೋ. ಲೇ ಬುಪ್ಪ, ಇವನೊಬ್ಬನ್ನ ಯಾಕ್ಲ ಕಳಿಸ್ದೆ? ಜೊತೆಗೆ ನೀನು ಹೋಗಿದ್ರೆ ಆಗ್ತಿರ್ಲಿಲ್ವ? ಇಲ್ಲಮ್ಮ, ಅವನ್ ಗೆಳೆಯರ ಜೊತೆ ಹೋಗ್ತೀನಿ ಅಂತ ಹೇಳ್ದ, ಅದಕ್ಕೆ ಕಳಿಸ್ತೆ ನಾನು. ಅಯ್ಯ, ನಿನ್ನ ಮುಂಡ ಬೋಚ್ತು. ಯಾವತ್ತು ಸಲಿಸಾಗಿ ಹೇಳ್ತಿಲ್ಲ, ಒಬ್ಬನೇ ಕಳಿಸ್ತೆ ಅಂತ. ನೀನ್ ಯಾಕೆ ಕೊಟ್ಟಾಗ? ಸಮಾಧಾನ ಮಾಡ್ಕೊಂಡ ಅಣ್ಣ, ನೋಡಣ್ಣ, ನನ್ನ ಮಗನ ಹೆಂಗ್ ಕೊಂದ್ಬಿಟ್ಟವ್ರೆ ನೋಡು. ಕೈ ಕಾಲಾರ ಎತ್ತಿದ್ದಿದ್ರೆ ಹೆಂಗೋ ನನ್ ಕಣ್ಣು ಮುಂದೆ ಕುಂಟ್ಕೊಂಡಾನ ಇರೋನು. ಪ್ರಾಣನೇ ಹೋದ ಮ್ಯಾಕೆ ಏನಣ್ಣ ಮಾಡಕ್ಕಾಯ್ತದೆ? ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನೋಡು, ನಿನ್ ಮಗನ್ ಸಾಯಿಸಿದ್ ಯಾರು ಅಂತ ನಿನಗೆ ಗೊತ್ತಾ? ಗೊತ್ತಣ್ಣ, ಗೊತ್ತೈತೆ. ಯಾರದು? ಪ್ರತಾಪ. ಆ ಪ್ರತಾಪನೇ ನನ್ನ ಮಗನ ಗುಂಡಿಕ್ಕಿ ಸಾಯಿಸಿದ್ದು. ನಾನ್ ಸುಮ್ಮನೆ ಬಿಡೋಕಿಲ್ಲ. ಅವನ ವಂಶನ ನಿರ್ವಂಶ ಮಾಡಬಾರ್ತೀನಿ. ಲೇ ಬೊಬ್ಬ, ತತ್ತರ್ಲ ನಾಗಮ್ಮ, ನಿನ್ನ ರೀತಿ ಅವಶ್ಯ ಪಟ್ಟ ಅವನು ನಿನ್ನನ್ನು ತೆಗೆದು ಬಿಡ್ತಾನೆ. ನಾನು ಮನಸ್ಸು ಮಾಡಿದ್ರೆ ನನ್ನ ಹೆಂಡತಿನ ಸಾಯಿಸಿದ್ದೇನೆ, ಅವನು ಹುಡುಕೊಂಡು ಹೊಡೆದಾಗ್ತಿದ್ದೆ. ಆದ್ರೆ ಅವನಷ್ಟು ಸುಲಭವಾಗಿ ಸಾಯ್ಬಾರ್ದು. ಅವನ ಡಿಪಾರ್ಟ್ಮೆಂಟ್ ಅಲ್ಲಿ ಅವನಿಗೆ ಅವಮಾನ ಆಗ್ಬೇಕು, ಜನಗಳ ದೃಷ್ಟಿಲಿ ಅವನು ಕೀಳಾಗ್ಬೇಕು. ದಿನೇ ದಿನೇ ಅವನು ಚಿತ್ರಹಿಂಸೆ ಅನುಭವಿಸ್ತಾ ಸಾಯ್ಬೇಕು. ಆ ರೀತಿ ಪ್ಲಾನ್ ಮಾಡ್ತೀನಿ. ಯಾರಮ್ಮ ನೀವು? ಯಾರು ನಿಮ್ಮನ್ ಬಿಟ್ಟವ್ರ ಒಳಗಡೆ? ತಕೊಳ್ಳಿ ಸರ್, ಇದನ್ನ ನಿಮಗ್ ಕೊಡವ ಅಂತಾನೆ ನಿಮ್ ಪಿಎಗೂ ಕ್ಯಾರೆ ಅಂತಾನೆ ಬಂದಿವ್ನಿ. ತಕೊಳ್ಳಿ. ನೋಡಮ್ಮ, ಹಾಗೆಲ್ಲ ಬರಬಾರದು. ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕು. ಹೋಗಿ ಹೋಗಿ ತಗೊಂಡು ಹೋಗ್ತಾ ಇರಿ, ಹೋಗಿ. ಆಯ್ತು ಸಾಹೇಬ್ರೆ, ಮುಂದಿನ ಕಿತ್ತ ಹಂಗ ಬರ್ತೀವಿ. ಈ ಹೊಸ ಇದನ್ನ ನೋಡಿ. ಏನದು? ಕಂಪ್ಲೇಂಟ್ ಸರ್, ಕಂಪ್ಲೇಂಟು ನಿಮ್ ಪ್ರತಾಪ್ ಮೇಲೆ. ಅಲ್ಲ ಸಾಹೇಬ್ರೆ, ನಾನೇನ್ ತಪ್ಪು ಮಾಡಿದ್ನಿ? ಅವನ ಮನ ಕಿತ್ಕೊಂಡ ಇಲ್ಲ ಅವನ ಗಂಟ್ ನುಗ್ಗದ್ನ? ನನ್ನ ಮಗನ್ನ ಗುಂಡು ಹೊಡೆದು ಹಾಯಿಸ್ಬಿಟ್ಟಲ್ಲ ಸಾಹೇಬ್ರೆ. ಮೆಲ್ಲಿಗೆ ಮೆಲ್ಲಿಗೆ, ಇದು ಆಫೀಸು, ಹಾಗೆಲ್ಲ ಜೋರಾಗಿ ಮಾತಾಡಬಾರ್ದು. ಅದ್ ಸರಿ, ನಿನ್ ಮಗ ಏನ್ ತಪ್ಪು ಮಾಡಿದ ಅಂತ ಗೊತ್ತಿದ್ಯಾ ನಿನಗೆ? ಏನ್ ತಪ್ಪು ಸಾಹೇಬ್ರೆ? ಕುಡ್ಕೊಂಡು ಗಾಡಿನಾಗ ಹೋಯ್ತಿದ್ನಂತೆ. ಇದನ್ ಮಾ ತಪ್ಪ? ಗಲಾಟೆ ಮಾಡಿಕೊಂಡು ಖಾಲಿ ಬಾಟಗಳನ್ನ ಜನರ ಮೇಲೆ ಎಸಿತಿದ್ರಂತಲ್ಲ, ಅದು ತಪ್ಪು. ಶಿವ ದ್ಯಾವ್ರಾಣಿಗೂ ಇಲ್ಲ ಸಾಹೇಬ್ರೆ. ಮೋರಿಗೆ ಎಸ್ತಿದ್ದು ಒಪ್ಪಿ ತಪ್ಪಿ ಅವಯ್ಯನ ಮ್ಯಾಕ್ ಬಿದ್ದಿರ್ಬೇಕು. ಇದೇನ್ ಮಾತ್ಯಪ್ಪ? ಗೊತ್ತಿಲ್ಲದೆ ಆಗಿರೋದಕ್ಕೆ ಸಮಯ ಇಲ್ವಾ? ಅವನ್ ಗಲಾಟೆ ಮಾಡೋದನ್ನ ನೋಡಿ ವಾರ್ನ್ ಮಾಡಿದ ಪ್ರತಾಪನ್ನು ಕೇರ್ ಮಾಡದೆ ಗುಂಡಾರ್ಸದ್ನಂತೆ.
ಹಂಗಂತ ಗುಂಡೋಡ್ದು ಸಾಯಿಸ್ಬಿಡೋದ ಸಾಯಬ್ರ? ಶಿಕ್ಷೆ ಕೊಡ್ಬೋದಿತ್ತು, ಜೈಲ್ಗೆ ಹಾಕ್ಬೋದಿತ್ತು. ನಾ ಇದನ್ನು ಒಪ್ಪಕ್ಕಿಲ್ಲ. ಸಿಬಿಐ ತನಿಖೆಗೆ ಒಪ್ಪಿಸ್ಬೇಕಿದನ್ನ. ಅಲ್ಲಿ ಗಂಟ ಆ ಪ್ರತಾಪನ್ನ ಸಸ್ಪೆಂಡ್ ಮಾಡ್ಬೇಕು ಸಾಹೇಬ್ರೆ, ಸಸ್ಪೆಂಡ್ ಮಾಡ್ಬೇಕು. ಹಾಗೆಲ್ಲ ಆಗೋದಿಲ್ಲ. ನಿಮ್ ಕೈನಾಗ ಆಗ್ಲಿಲ್ಲ ಅಂದ್ರೆ ಹೇಳಿ ಸಾಹೇಬ್ರೆ, ಸಿಎಂ ತಾವಕ್ ಹೋಗಿ ನಾನೇ ಕೆಲಸ ಮಾಡಿಸ್ಕತೀನಿ. ಏಯ್, ಯಾರೋ ಇದು? ನಮ್ ತಾಯಿ. ನಿಮ್ ತಾಯಿನ ಕರ್ಕೊಂಡು ಈಗ್ಲೇ ಆಚೆ ಹೋಗು. ಇಲ್ದೇ ಇದ್ರೆ ಇಬ್ಬರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿಸ್ತೀನಿ. ಓಯ್ ಕಮಿಷನರ್ ಅಪ್ಪ, ನನ್ಗೆ ಚಂದ ಗೊತ್ತು ಆ ಪ್ರತಾಪ್ ನೀನು ಶಾಮೀಲಾಗಿ ಕೆಲಸ ಮಾಡಿದಿರಿ ಅಂತ. Shut up and get out. ಹೋಗ್ರಿ ಆಚೆ. Get out. ಓಯ್ ನಾನ್ ಬಿಡೋಕಿಲ್ಲ, ಎನ್ಕ್ವೈರಿ ಆಗ್ಲೇಬೇಕು. ಸಿಬಿಐ ತನಿಖೆ ನಡೀಲೇಬೇಕು. ಹೋಗೋದೇನ್ ಮಾಡ್ಕೊತೀಯ ಮಾಡ್ಕೊ. ನೋಡ್ತಾ ಇರು, ನಾನ್ ಸುಮ್ನೆ ಬಿಡೋಕಿಲ್ಲ. ಏನೋ ಮುಖ ನೋಡ್ತಿದ್ಯಾ? ನನ್ನನ್ನ ಹೋಗ. ಬಿಟ್ಟಿದ್ಯಾ? Get out. ನಾಡಿದ್ದೆ ಆಟ Idiot ಆಡೋದು. ತಗೊಂಬಂದು. ಊಟ ರಾಜ್ಯ. ಬರಲ್ಲ ಬುಟ್ಟೆನ ಅವನ ಹಾಳಾದವನ್ ತಂದು. ಮೇಡಮ್, ಯಾವ ವಿಷಯವಾಗಿ ನೀವು ಕಮಿಷನ್ ನೋಡಕ್ ಹೋಗಿದ್ದು? ನಿಮ್ ಮಗನ ಎನ್ಕೌಂಟರ್ ವಿಷಯನಾ? ಎನ್ಕೌಂಟರ್ ಅಲ್ಲ ಕಳ್ಳ, ಎನ್ಕೌಂಟರ್ ಅಲ್ಲ. ಪಿಲಾನ್ ಮಾಡಿ ಆ ವಯ್ಯ ನನ್ನ ಮಗನ ಕೊಂದಾಕಿರೋದು. ಈಗ ಆ ವಯ್ಯನ ಗುರಿ ನನ್ನ ಮ್ಯಾಕದೆ. ಅದಕ್ಕೆ ನನ್ನ ಮಗನ್ ಸಾಯಿಸಿದಕ್ಕೆ ಸಿಬಿಐ ವಿಚಾರಣೆ ನಡಿಬೇಕು ಅಂತ ಕೇಳ್ಕೊಳಕ್ ಬಂದೆ. ಅದಕ್ಕೆ ಆ ವಯ್ಯ ಆಗಕ್ಕಿಲ್ಲ ಅಂತಾನೆ. ಅದಕ್ಕೆ ನನ್ನ ಕೋರ್ಟ್ನಾಗೆ ಆ ಪ್ರತಾಪನ್ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ನಿಮ್ ಕ್ಯಾಮ್ರಾದಾಗೆ ನನ್ನ ಸರಿಯಾಗಿ ಇಟ್ಕೊಳ್ಳಿ, ಟಿವಿನಾಗ ತೋರಿಸಿ. ಲೇ ಪ್ರತಾಪ, ಸರಿಯಾಗಿ ಕೇಳಿಸ್ಕೊಳ್ಳ. ನನ್ನ ಮಗನ ತಿಥಿ ಊಟ ಮುಗಿಯಕ್ ಮುಂಚೆ ನಿನ್ನ ಏನ ಉರುಳಿಸ್ಲಿಲ್ಲ ಅಂದ್ರೆ ನಾನು ನಾಗಮ್ಮನೆ ಅಲ್ಲ ಕಳ್ಳ. ಸರ್. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಪ್ಪ ನೀನ್ ಪಿಸ್ತೂಲ್ ಡೈರೆಕ್ಷನ್ ನನ್ನ ಕಡೆಗೆ ಇದೆಯಲ್ಲ? ಏನ್ ಸರ್, ನನ್ನ ಎನ್ಕೌಂಟರ್ಸ್ ನ ನೀವು ಕ್ರಿಟಿಸೈಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರ? ನಿನ್ನ ಎನ್ಕೌಂಟರ್ಸ್ ಬಗ್ಗೆ ಬಂದಿರೋ ಕ್ರಿಟಿಸಿಸಂ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಹಾಗೆ ಹೇಳಿದೆ. ನೀನು ಮೀಡಿಯಾದವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ದೆ ಇದ್ರು ಅವರೆಲ್ಲ ಸೇರಿ ನಿನ್ನನ್ನ ಹೀರೋ ಮಾಡ್ಬಿಟ್ಟಿದ್ದಾರೆ. ಅದರಿಂದಾನೇ ಡಿಪಾರ್ಟ್ಮೆಂಟ್ ಅಲ್ಲಿ ನಂಗೆ ದುಶ್ಮನಗಳು ಜಾಸ್ತಿ ಆಗಿದ್ದಾರೆ ಸರ್. ಮೇ ಬಿ ಯು ಆರ್ ಗೋಯಿಂಗ್ ಇನ್ ಎ ರಾಂಗ್ ವೇ. ನಾನು ಕುಡಿದು ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಸರ್, ಕುಡ್ದಾಗ್ಲೇ ಸತ್ಯ ಹೊರಗೆ ಬರೋದು. ಹೇಳಿ. ಅದು ನಿನ್ನ ಪಿಸ್ತೂಲು ಇತ್ತೀಚೆಗೆ ತಪ್ಪು ಗುರಿಗಳನ್ನ ಇಡ್ತಾ ಇದೆ ಅಂತ. ಅಂದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಹೋಗ್ತಾ ಇದೆ? ನಂಬಿಕೆ ಹೋಗ್ತಾ ಇಲ್ಲ, ನಿನ್ನ ಗುರಿ ತಪ್ಪಿ ಬೇರೆಯವರಿಗೆ ನೀನು ಗುರಿ ಆಗಬಾರದು ಅಂತ ಎಚ್ಚರಿಕೆ. ಬೇಡ ಕಣ, ಸಾಕು. ಮೊದಲು ಬೇರೆ ಡಿಪಾರ್ಟ್ಮೆಂಟ್ ಹಾಕ್ಸ್ಕೊ, ಇಲ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ಪೊಲೀಸರು ಅಂದ್ರೆ ರಕ್ಷಣೆ ಕೊಡೋರು, ಅದ್ ಬಿಟ್ಟು ಹೀಗ್ ಸಾಯಿಸೋರಲ್ಲ, ಗೊತ್ತಾಯ್ತಾ? ನಗು ನಗು, ನಾನೇನಾದ್ರೂ ಹೇಳಿದ್ರೆ ನಗು ಬರುತ್ತಲ್ಲ ನಿನ್ಗೆ. ಊರಿನ ಜನ ಇಲ್ಲ ನೀನ್ ಏನಂತಿದ್ದಾರೆ ಗೊತ್ತಾ? ಕೊಲೆಗಾರ, ಕೊಲೆಗಡಕ ಅಂತ ಬಿರುದು ಕೊಟ್ಟಿದ್ದಾರೆ. ನೀನು ಯಾರ್ಯಾರನ್ನ ಸಾಯಿಸಿದ್ಯೋ ಆ ಮನೆಯವರೆಲ್ಲ ಹಗಲು ರಾತ್ರಿ ನಿನಗೆ ಶಾಪ ಹಾಕ್ತಿರ್ತಾರೆ. ಇದರಿಂದ ನಮ್ ಮನೆಗೆ ಒಳ್ಳೇದಾಗೋದಿಲ್ಲ ಕಣೋ. ಪ್ರತಾಪ್, ನಿನ್ನ ಪ್ರಕಾರ ಅವರೆಲ್ಲ ಅಪರಾಧಿಗಳೇ ಇರ್ಬೋದು. ಸರ್ಕಾರ ಅವ್ರನ್ನೆಲ್ಲ ಸಾಯಿಸು ಅಂತ ನಿನ್ಗೆ ಹೇಳಿರ್ಲೂಬಹುದು. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಇದು ಒಳ್ಳೇದಲ್ಲಪ್ಪ. ತಗೋ, ಮೊಸರನ್ನ ತಿನ್ನು. ನಿಮ್ ಸ್ವಾಮಿ ಇನ್ನೂ ಬಂದಿಲ್ಲ? ನನ್ ಸ್ವಾಮಿಯವ್ರನ್ನಲ್ಲ, ನಿಮ್ಮ ನೋಡಕ್ ಬಂದಿದ್ದು. ನಾನು ಆವತ್ತೇ ಹೇಳಿಲ್ವಾ ನನಗ್ ಪಬ್ಲಿಸಿಟಿಯಲ್ಲಿ? ಪಬ್ಲಿಸಿಟಿ ಅಲ್ಲ, ನನಗ್ ಪಬ್ಲಿಕ್ ಸರ್ವಿಸ್ ಮುಖ್ಯ ಅಂತ ನನಗ್ ಗೊತ್ತು ಸರ್ ನಿಮ್ ಸ್ಲೋಗನ್. ಗೊತ್ತಿದ ಮೇಲೆ ಯಾಕೆ ಬಂದ್ರೆ? ನಾನ್ ಪ್ರೆಸ್ ನೋಡಕ್ ಬಂದಿಲ್ಲ, ಪಬ್ಲಿಕ್ ಆಗಿ ಬಂದಿದ್ದೀನಿ ಸರ್. ಪಬ್ಲಿಕ್? ಥ್ಯಾಂಕ್ ಯು ಸರ್. ಪಬ್ಲಿಕ್ ಜೊತೆ ಸೇರ್ಕೊಂಡು ನೀವು ನನಗೆ ಅಡ್ವೈಸ್ ಮಾಡಕ್ ಬಂದಿಲ್ಲ ತಾನೆ? ನೋಡಿ, ಯಾರು ಏನ್ ಹೇಳಿದ್ರು ನನಗನ್ಸಿದ್ನೆ ನಾನು ಮಾಡೋದು. ನಾನ್ ನಿಮ್ಗೆ ಅದನ್ನೇ ಹೇಳೋಣ ಅಂತ ಬಂದೆ ಸರ್. ಪ್ರೆಸ್ನವರೇ ಆಗ್ಲಿ ಪಬ್ಲಿಕ್ಕೇ ಆಗ್ಲಿ
ನಿಮ್ಮನ್ನ ಏನೇ ಕ್ರಿಟಿಸೈಸ್ ಮಾಡಿದ್ರು ನೀವ್ ನಿಮ್ ಕೆಲ್ಸನ ನಿಲ್ಲಿಸ್ಬೇಡಿ ಸರ್. ನೀವ್ ಅನ್ಕೊಂಡಿರೋ ರೌಡಿಸಮ್ ಅಂಡ್ ಟೆರರಿಸಮ್ ಕ್ಲೀನ್ ಸಿಟಿ ಪ್ರಾಜೆಕ್ಟ್ಗೆ ನನ್ನ ಫುಲ್ ಸಪೋರ್ಟ್ ನಿಮ್ಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ಎಲ್ಲರೂ ನನ್ನ ಬೈಯೋರ ಆಗೋಗಿದ್ರು. ಅಟ್ಲೀಸ್ಟ್ ನೀವಾದ್ರೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಆಸ್ ಅ ಕ್ರೈಮ್ ರಿಪೋರ್ಟರ್ ಈ ಕ್ರಿಮಿನಲ್ಸ್ ವಿಷಯ ನನಗೆ ಗೊತ್ತು ಸರ್. ನಾಗಮ್ಮನ್ ತೊಂದರೆಯಿಂದ ಎಷ್ಟು ಮನೆಗಳು ಹಾಳಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಅವಳ ಮಕ್ಕಳು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು ಸರ್. ನೀವಿಲ್ಲಿ ಇಲ್ದೇ ಇದ್ದಾಗ ನಿಮ್ ಡಿಪಾರ್ಟ್ಮೆಂಟ್ ಅವರೇ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕೇಳ್ತಾ ಇರೋಣ ಅನ್ಸುತ್ತೆ. ಸಾರಿ ಸರ್, ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಇಷ್ಟು ದಿವಸ ನೀವು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದಕ್ಕೆ ಇವತ್ತು ನನ್ನ ಮನಸ್ಸಿನಲ್ಲಿರೋದನ್ನ ಹೇಳೋಣ ಅಂತ ಬಂದೆ. ನಿಮಗೊಂದು ವಿಷಯ ಗೊತ್ತಾ? ಒಬ್ಬ ತಾನು ಮಾಡಿದ್ದೇ ಸರಿ ಅನ್ಕೊಂಡಿರ್ತಾನೆ, ಇನ್ನೊಬ್ಬ ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ಕೊಂಡಿರ್ತಾನೆ. ಮಾಡಿದ್ದೇ ಸರಿ ಅನ್ಕೊಂಡವನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಳೋ ಮನಸ್ಥಿತಿ ಇರಬೇಕು. ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ನೋನಿಗೆ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಇವು ಎರಡೂ ಇಲ್ಲ.